ರಾಜಕೀಯ ವೀರಿ ಯಾರಪ್ಪ ಅಂತಂದ್ರೆ ಸತೀಶ್ ಅವ್ರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಇವ್ರಿಗಿಂತಲೂ ಪ್ರಭಾವಿ ಆಗಿದ್ದಾರೆ, ಬೆಳೆದು ನಿಂತಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದಿನಂದು ರಾಜಕೀಯದಲ್ಲೇ ಅದು ಕಾಂಗ್ರೆಸ್ನಲ್ಲೇ ಬಲಿಷ್ಠ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಇವತ್ತು ಸತೀಶ್ ಅವರಾಗಿರ್ಬೋದು, ನಮ್ಮ ಏನಪ್ಪ ಅಂತ ಸಿದ್ದರಾಮಯ್ಯರಾಗಿರ್ಬೋದು, ಎಷ್ಟೋ ಇದ್ರು ಹೊರಗಿನವರು, ಬೇರೆ ಪಕ್ಷದಿಂದ ಬಂದಂಥವ್ರು. ಅಹಿಂದ ಅನ್ನೋದು ದೊಡ್ಡ ಅಸ್ತ್ರದ ಇವರಲ್ಲ. ಇವೆಲ್ಲ ಕಾರಣಕ್ಕೆ ಬೆಳೆದು ನಿಂತಿದ್ದಾರೆ, ಆ ಮಾತು ಬೇರೆ. ಆದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಸತೀಶ್ ಅವರಿಗೆ ಪ್ರಬಲ ಎದುರಾಳಿ ಅಂತಂದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಬೇಕಾಗಿತ್ತಪ್ಪ ಅಂತಂದ್ರೆ ಸಂಬಂಧಗಳು ರಾಜಕೀಯದಲ್ಲಿ ಎಲ್ಲರ ಜೊತೆಗೆ ಒಳ್ಳೆಯದಾಗಿ ಇಟ್ಕೋಬೇಕು ಅನ್ನೋದು ಒಂದು ಸಾಮಾನ್ಯ ಸಿದ್ಧಾಂತ. ಯಾಕಂದ್ರೆ ಒಬ್ಬ ವೈರಿ 10 ಜನ ಮಿತ್ರರಿಗೆ ಸಮ. ಇದು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋಂಥದ್ದು. ಇದು ಚಾಣಕ್ಯ ಹೇಳ್ತಾನೆ. ಯಾಕೆಂತಂದ್ರೆ ವೈರಿಗಳನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕಿಂತಲೂ ವೈರಿಗಳನ್ನ ಕಡಿಮೆ ಮಾಡ್ಕೊಳ್ಳೋಂಥ ಒಂದು ತಂತ್ರವನ್ನು ಇಲ್ಲಿ ಸತೀಶ್ ಅವರು ಬಳಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಪ್ರಾಥಮಿಕ ತನಿಖೆಗೆ ನಮ್ಮ ಸಚಿವರು, ಗೃಹ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಒತ್ತಡದಿಂದ ಆದಷ್ಟು ಇವ್ರನ್ನ ಹಿಡಿದಿಟ್ಟುಕೋಬೇಕು ಡಿ ಕೆ ಶಿ ಅವರನ್ನು ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಪ್ರಬಲ ಅದ, ಇದಕ್ಕೆ ಏನು ತಂತ್ರ ಮತ್ತು ಹುಡುತ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಮಾಡ್ಬೋದು ಅವರು, ಇಲ್ಲಂತಲ್ಲ. ಆದ್ರೆ ಈ ಒಂದು ರಾಜಕೀಯ ಮುಸ್ಕಿನ ಗುದ್ದಾಡೋದಲ್ಲ, ಈಗಿನ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ರಾಜಣ್ಣ ಅವರು ಹೇಳ್ಬಿಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲಪ್ಪ, ನಮಗೆ ಎವಿಡೆನ್ಸ್ ಇಲ್ಲ, ಮಾಡ್ಕೊಂಡಿಲ್ಲ ಅಂತೇಳಿ. ಇದು ಒಂದು ರೀತಿ ಸೋಲನ ಆದಂಗೆ ಆಗಿದೆ ಈಗಾಗಲೇ. ಈ ಕೇಸ ಢಮ್ ಬಂದದ. ಬಟ್ ಆದ್ರೆ ಇದ್ರ ಲಾಭ ಮಾಡ್ಕೊಳ್ಳೋದು ಯಾವುದೇ ರೀತಿಯಿಂದ ಅನ್ನೋದು ಹೆಜ್ಜೆ ಏನದಲ್ಲ ಅದು ಸರಿ. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ಸಿದ್ದರಾಮಯ್ಯರಿಗೆ ಮೋಸ್ಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಬಟ್ ರಾಜಕೀಯದಲ್ಲಿ ಯಾವುದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವೇಗೌಡರು ರಾಜಕೀಯ ತಂದಿರು, ಸಿದ್ದರಾಮಯ್ಯರು ರಾಜಕೀಯ ತಂದಿರು. ಅವರಿಬ್ಬರ ನಡುವೆ ಬೆಳೆದಂಥ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಇವತ್ತು ಸತೀಶ್ ಅವರಾಗಿರ್ಬೋದು, ಇವರು ಬುದ್ಧಿವಂತರು. ಯಾವ ಡಿಸಿಷನ್ ತಗೋತಾರೆ ಗೊತ್ತಿಲ್ಲ. ಮತ್ತು ಇವತ್ತು ರಾಜಕೀಯದಲ್ಲಿ ಹೇಳಿದ್ದೆ ನಿಮಗೆ ಆಲ್ರೆಡಿ.